ಮನೆಯಲ್ಲಿ ಸಂಭ್ರಮ ಇಲ್ಲ, ಸಡಗರ ಇಲ್ಲ. ಮನೆಗೆ ನವವಧುವಿನ ಆಗಮನದ ಸಂತಸ ಇಲ್ಲ. ಹೊಸ ಜೋಡಿಯ ತುಂಟಾಟ, ಕಳ್ಳನ ನೋಟ, ಹುಸಿ ಮುನಿಸು, ಮುದ್ದಾಟ ಗುದ್ದಾಟಗಳು ಇಲ್ಲವೇ ಇಲ್ಲ. ನವವಧೂವರರ ಛೇಡಿಸಿ ಕಾಲೆಳೆದು ಗೋಳು ಹೊಯ್ದುಕೊಳ್ಳುವ ಸ್ನೇಹಿತರ ಬಲಗ ಇಲ್ಲ. ದೃಷ್ಟಿ ನಿವಾಳಿಸಿ ಹೊಸ ಬಾಳಿಗೆ ಮುನ್ನುಡಿ ಇಡಲು ಉಪದೇಶಿಸುವ ಹಿರಿಯರೂ ಇಲ್ಲ. ಒಟ್ಟಿನಲ್ಲಿ ಮದುವೆಯಾದ ಹೊಸ ಜೋಡಿ ಹೊತ್ತ ಸೂತಕದ ಮನೆಯಾಗಿದೆ. ಎಲ್ಲೆಲ್ಲೂ ನಗು ಕೀಟ್ಲೆ ಕೇಳಬೇಕಾದ ಮನೆಯಲ್ಲಿ ಈಗ ನಿರಾವ ಮೌನ ಇರುವವರು ಇಬ್ಬರೇ. ಅವರು ಇಂದು 3 ಗಂಟಿನ ನಂಟಲ್ಲಿ ಬೆಸೆದ ಸತಿಪತಿಗಳು. ಆದರೂ ಇಬ್ಬರ ಹೃದಯದಲ್ಲೂ ಆ ಸಂಭ್ರಮವನ್ನು ಅನುಭವಿಸದ ಅವ್ಯಕ್ತ ಭಯ ಆ ಮನೆಯ ನವವಧು ರೂಮಲ್ಲಿ ಮಲಗಿದ. ಮದುವೆಯ ಬಗ್ಗೆ ಖುಷಿ ಪಡುವುದು ಅಥವಾ ವಾಸ್ತವಕ್ಕೆ ಅಳುವುದು, ತನ್ನ ಮುಂದಿನ ಬದುಕು ಹೇಗೆ ಎಂದು ಯೋಚಿಸುತ್ತಾ ಕುಳಿತರೆ ನಮ್ಮ ಕಥಾನಾಯಕ ಈ ಮದುವೆಯ ಶಾಕ್ನಿಂದ ಇನ್ನೂ ಆಚೆನೇ ಬಂದಿಲ್ಲ. ಇದೆಲ್ಲ ಕನಸೋ ನಿಜವೋ ಎಂಬ ಗೊಂದಲದಲ್ಲಿಯೇ ತನ್ನ ಗತ ಜೀವನದ ಒಳಗೆ ನುಗ್ಗುತ್ತಿದ್ದಾರೆ. ಅಷ್ಟಕ್ಕೂ ಆದದ್ದಾದರೂ ಏನು? ಸುಮಾರು 20 ವರ್ಷಗಳ ಹಿಂದೆ ಸುಮಾರು 8 ರಿಂದ 10 ವರ್ಷದ ಬಾಲಕನೊಬ್ಬ ರಸ್ತೆಯ ಬದಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದ. ಜಗತ್ತು ಯಾರಿಗಾಗಿಯೂ ಕಾಯದೆ ಮುನ್ನಡೆಯುತ್ತದೆ. ನಮ್ಮ ಜನರು ಅಷ್ಟೇ ತುಂಬ ಬ್ಯುಸಿ. ತಮ್ಮ ಅಕ್ಕಪಕ್ಕದಲ್ಲಿ ಏನಾಗುತ್ತೆ ಅಂತ ತಿಳಿದುಕೊಳ್ಳಲು ಅವರ ಬಳಿ ಸಮಯ ಇಲ್ಲ. ಅಂಥದ್ರಲ್ಲಿ ರಸ್ತೆಯ ಬದಿ ಪ್ರಜ್ಞೆ ಇಲ್ಲದೆ ಮಲಗಿದ ಬಾಲಕನ ಬಗ್ಗೆ ಗಮನ ಹರಿಸಲು ಸಮಯ ಎಲ್ಲಿದೆ? ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ. ಆಗ ಬಂತು ಒಂದು ಪುಟ್ಟ ಆಕೃತಿ ಆ ಬಾಲಕನ ಹತ್ರ. ಸುಮಾರು 4-5 ವರ್ಷದ ಆ ಆಕೃತಿ ಆ ಬಾಲಕನನ್ನು ಎಚ್ಚರಪಡಿಸುವ ಪ್ರಯತ್ನದಲ್ಲಿ ತೊಡಗಿದೆ. ದೂರದಲ್ಲಿ ಯಾರೋ ಸಾನು ಸಾನು ಎಂದು ಕೂಗುತ್ತಿದ್ದಾರೆ. ಆದರೆ ಆ ಆಕೃತಿಗೆ ಅದ್ಯಾವುದರ ಪರಿಯೂ ಇಲ್ಲದೆ ತನ್ನ ಕಾರ್ಯದಲ್ಲಿ ಮಗ್ನವಾಗಿದೆ. ಆದರೆ ಅದರ ಪ್ರಯತ್ನ ಫಲ ನೀಡಲಿಲ್ಲ. ಇಲ್ಲೇನು ಮಾಡ್ತಾ ಇದ್ದ ಪುಟ್ಟ? ಇದು ಪೇಟೆ. ರೋಡಲ್ಲಿ ತುಂಬ ಗಾಡಿ ಓಡಾಡ್ತಾ ಇರ್ತವೆ. ನೀನು ಒಬ್ಬೊಬ್ಬಳು ಹೀಗೆ ಬಂದರೆ ನನಗೆ ಭಯ ಆಗಲ್ವಾ ಹೇಳು ತುಂಟಿ? ನೀನು ಅಪ್ಪನಿಗೆ ಎಷ್ಟು ಗಾಬರಿ ಮಾಡಿಬಿಟ್ಟೆ. ಕ್ಷಮಿಸಿ ಅಪ್ಪ, ಇಲ್ಲಿ ಯಾರೋ ಬಿದ್ದಿದ್ದಾರೆ. ನನಗೆ ಪಾಪ ಅನಿಸಿತ್ತು. ಎದ್ದೇಳಕ್ಕೂ ತುಂಬ ಪ್ರಯತ್ನ ಮಾಡಿದೆ. ಆದರೆ ಅವನಿಗೆ ಎಚ್ಚರಾಗ್ತಾ ಇಲ್ಲ ಅಂತ ಅಳೋಕ್ಕೆ ಶುರು ಮಾಡಿದ್ದು ನಮ್ಮ ಪುಟ್ಟ ಶಾರ್ವರಿ. ಸಿರಿವಂತೆಯ ಊರ ಗೌಡರು. ಚಂದ್ರಕಾಂತ ಹೆಸರು. ಇವರಿಗೆ ತಕ್ಕಂತೆ ಚಂದ್ರನ ತೇಜಸ್ಸು ಹಾಗೂ ಶಾಂತ ಸ್ವಭಾವದವರು. ಇವರಿಗೆ ತಕ್ಕ ಭೂಮಿ ತೂಕದ ಹೆಣ್ಣು ಭೂದೇವಿ. ಇವರ ಧರ್ಮಪತ್ನಿ. ಇವರ ಏಕೈಕ ಸಂತಾನ 5 ವರ್ಷದ ಶಾರ್ವರಿ. ಊರಿನ ಜನಕ್ಕೆಲ್ಲ ಮುದ್ದುಗೊಂಬೆ. ನಾಳೆ ಅವಳ ಹುಟ್ಟಿದ ಹಬ್ಬ ಎಂದು ತಂದೆಯೊಂದಿಗೆ ಬಟ್ಟೆಗೊಂಬೆ ಆಟಿಕೆಗೆ ತರಲು ಪೇಟೆಗೆ ಬಂದಿದ್ದಾಳೆ. ತಂದೆ ಅಂಗಡಿಯವರಿಗೆ ಹಣ ನೀಡುತ್ತಿದ್ದಾಗ ರಸ್ತೆ ಬದಿಯ ಬಾಲಕನನ್ನು ನೋಡಿ ಅವನ ಬಳಿ ಓಡಿ ಬಂದಿದ್ದಾಳೆ. ಅಯ್ಯೋ ನನ್ನ ಬಂಗಾರ, ನಿನ್ನ ನೋಡಿದ ಗಾಬರಿಯಲ್ಲಿ ನಾನು ನೋಡಲೇ ಇಲ್ವೇ? ಯಾರೋ ಇದು? ಏನಾಗಿರಬಹುದು? ನೀನು ಅಳಬೇಡ ಗೊಂಬೆ, ನಾನು ನೋಡ್ತೀನಿ ತಾಳು ಎಂದು ಮಗಳಿಗೆ ಸಮಾಧಾನ ಮಾಡಿ ಹುಡುಗನನ್ನು ಎಚ್ಚರಿಸಲು ಪ್ರಯತ್ನ ಮಾಡಿ ಎಚ್ಚರ ಆಗದಿದ್ದಾಗ ಕೊನೆಗೆ ಆ ಹುಡುಗನನ್ನು ಎತ್ತಿ ಕಾರಲ್ಲಿ ಮಲಗಿಸಿ ಮಗಳೊಂದಿಗೆ ಆಸ್ಪತ್ರೆಗೆ ಹೋಗ್ತಾರೆ. ವೈದ್ಯ ಉಪಚಾರದಿಂದ ಸ್ವಲ್ಪ ಸಮಯಕ್ಕೆ ಆ ಹುಡುಗನಿಗೆ ಪ್ರಜ್ಞೆ ಬರುತ್ತೆ. ಯಾರಪ್ಪ ನೀನು? ನಿನ್ನ ಹೆಸರೇನು? ಯಾಕೆ ರಸ್ತೆಯಲ್ಲಿ ಬಿದ್ದಿದ್ದೆ? ಏನಾಯಿತು ಎಂದು ಚಂದ್ರಕಾಂತ್ ಕಕ್ಕುಲತೆಯಿಂದ ಕೇಳಿದರು. ನನ್ನ ಹೆಸರು ಸೋಮು ಅಂತ. ನನಗೆ ತುಂಬ ಹೊಟ್ಟೆ ಹಸಿತಾ ಇತ್ತು. ಯಾರು ಊಟ ಕೊಡಲಿಲ್ಲ. 2-3 ದಿನದಿಂದ ತಿನ್ನೋಕ್ಕೆ ಏನು ಸಿಗಲಿಲ್ಲ. ಬೆಳಿಗ್ಗೆ ಆ ರಸ್ತೆ ಬದಿ ಹೋಗುವಾಗ ತಲೆ ಸುತ್ತಿದಂತಾಗಿ ಬಿದ್ದುಬಿಟ್ಟೆ ಎಂದು ಅಳಲು ಶುರು ಮಾಡ್ತಾನೆ. ಅಳಬೇಡ ಪುಟ್ಟ. ನಿನ್ನ ಊರು ಯಾವುದು? ತಂದೆ ತಾಯಿ ಯಾರು? ನಾನೊಬ್ಬ ಅನಾಥ, ನನಗೆ ಯಾರೂ ಇಲ್ಲ ಎಂದು ಬಿಕ್ಕುತ್ತಾನೆ. ಸದ್ಯಕ್ಕೆ ಇದು ತಿನ್ನು, ಆಮೇಲೆ ಅಪ್ಪ ನಿನಗೆ ಊಟ ಕೊಡುತ್ತಾರೆ ಅಂತ ಪುಟ್ಟ ಶಾರ್ವರಿ ತಂದೆ ತನಗೆ ಅಂತ ಕೊಡಿಸಿದ ಕೇಕ್, ಹಣ್ಣು, ಚಾಕ್ಲೇಟ್ ಅವನಿಗೆ ಕೊಡ್ತಾಳೆ. ಆದರೆ ಸೋಮು ಅದನ್ನು ತೆಗೊಳ್ಳೋಕೆ ಹಿಂದೇಟು ಹಾಕಿ ಚಂದ್ರಕಾಂತರ ಮುಖ ನೋಡ್ತಾನೆ. ಅವರು ಮಗಳ ತಲೆನೇಸಿ ಜಾನ ಕಂದ ಎಂದು ಸೋಮುಗೆ ಅದನ್ನು ತಗೋ ಅಂತ ಕಣ್ಣಲ್ಲೇ ಹೇಳ್ತಾರೆ. ಅಪ್ಪ, ಸೋಮುನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ. ಅಪ್ಪ ನನಗೆ ಆಡೋಕ್ಕೆ ಜೊತೆ ಹಾಕ್ತಾನೆ ಅಂತ ಶಾರ್ವರಿದು ಒಂದೇ ಹಠ. ಮುದ್ದು ಮಗಳ ಹಠಕ್ಕೆ ಸೋತು ಸೋಮು ಚಂದ್ರಕಾಂತ ಹಾಗೂ ಶಾರ್ವರಿ ಒಟ್ಟಿಗೆ ಅವರ ಮನೆ ಸೇರ್ತಾನೆ. ಅಂದಿನಿಂದ ಸೋಮು ಅವರಲ್ಲೇ ಒಬ್ಬರಾಗಿ ಚಂದ್ರಕಾಂತ ಹಾಗೂ ಭೂದೇವಿಗೆ ಮಗನಾಗಿ ಶಾರ್ವರಿಗೆ ಜೊತೆಗಾರ, ಅಂಗರಕ್ಷಕ, ಸಹಾಯಕ ಆಗುತ್ತಾನೆ. ಒಟ್ಟಿಗೆ ಶಾಲೆಗೆ ಹೋಗುವುದು, ಆಡುವುದು, ಊಟ ಮಾಡುವುದು ಎಲ್ಲದರಲ್ಲೂ ಶಾರ್ವರಿಗೆ ಸೋಮು ಜೊತೆ ಬೇಕೇ ಬೇಕು. ಸೋಮು ಕೂಡ ಶಾರ್ವರಿಯನ್ನು ಅಂಗೈಯಲ್ಲಿ ಇಟ್ಟು ನೋಡ್ಕೊಳ್ತಾ ಇದ್ದ. ಹೀಗೆ ಮಕ್ಕಳಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಒಬ್ಬರು ಅಗಲದ ಹಾಗೆ ಬೆಳೆದು ದೊಡ್ಡವರಾದರು. ಸೋಮು ಕೃಷಿಯಲ್ಲಿ MSc ಮಾಡಿ ಚಂದ್ರಕಾಂತ
ನಂತರ ಹೊಳತೋಟದ ಉಸ್ತುವಾರಿ ನೋಡ್ಕೊಳ್ತಾ ಇದ್ದ. ಶಾರ್ವರಿ ಕೂಡ MBBS ಮಾಡಿ ಊರಿನ ಬಡಜನರ ಸೇವೆ ಮಾಡುವ ಕನಸು ಹೊತ್ತಿದ್ದಾಳೆ. ಶಾರ್ವರಿಯ ಸಹಪಾಠಿ ಪಕ್ಕದ ಹೊಳೆಗಾರಿನ ಪಟೇಲರ ಮಗ ಹರೆಯೊಂದಿಗೆ ಶಾರ್ವರಿಯ ವಿವಾಹವನ್ನು ಗುರುಹಿರಿಯರು ನಿಶ್ಚಯಿಸುತ್ತಾರೆ. ಆದರೆ ಯಾರೊಬ್ಬರೂ ಮಕ್ಕಳ ಅಭಿಪ್ರಾಯ ಕೇಳೋದೇ ಇಲ್ಲ. ಮದುವೆಯ ಪ್ರಸ್ತಾಪದ ನಂತರ ಶಾರ್ವರಿ ಪೂರ್ಣ ಮೌನಿಯಾಗುತ್ತಾಳೆ. ಸದಾ ಚಿನುಕುರುಳಿಯಂತೆ ಮನೆ ತುಂಬ ಓಡಾಡುತ್ತಾ ಎಲ್ಲರಿಗೂ ತರಳೆ ಮಾಡುತ್ತಾ ಸೋಮುವಿನೊಂದಿಗೆ ಕಿತ್ತಾಡುತ್ತಾ ಬಾಯಿಗೆ ಪುರುಸೊತ್ತೇ ಇಲ್ಲದೆ ಮಾತನಾಡುತ್ತಾ ಮನೆಯೆಲ್ಲ ಗಲಿಬಿಲಿ ಮಾಡುವ ಶಾರ್ವರಿ ಪೂರ್ಣ ಮೌನದ ಮೊರೆ ಹೋಗಿದ್ದಾಳೆ. ಮದುವೆಯ ನಂತರ ನಮ್ಮನ್ನೆಲ್ಲ ಅಗಲಿ ಹೋಗುವ ಬೇಸರವೇ ಇದಕ್ಕೆ ಕಾರಣ ಎಂದು ಮನೆಯವರು ತಾವೇ ತೀರ್ಮಾನಕ್ಕೆ ಬರ್ತಾರೆ. ಇತ್ತ ಸೋಮು ಕೂಡ ಹೆಚ್ಚು ಹೊತ್ತು ಹೊಳತೋಟದ ಕೆಲಸದಲ್ಲಿ ನಿರತರಾಗಿದ್ದು ಮನೆಗೆ ಹೋಗುವುದು ಅಪರೂಪವಾಗಿತ್ತು. ಗೌಡರ ಮನೆ ಮದುವೆ ಅಲ್ಲದೆ ಊರಿನ ಎಲ್ಲರ ಕಣ್ಮನಿ ಶಾರ್ವರಿ. ಮದುವೆ ಅಂದ್ರೆ ಕೇಳಬೇಕೆ? ಊರಿಗೆ ಊರೇ ಮದುವನಗಿತ್ತಿಯಂತೆ ಸಿಂಗಾರಗೊಂಡು ತಯಾರಾಗಿ ನಿಂತಿತ್ತು. ಎಲ್ಲಿ ನೋಡಿದ್ರಲ್ಲಿ ತಳಿರು ತೋರಣ, ಹೂವಿನ ಸಿಂಗಾರ, ದೀಪಗಳ ಅಲಂಕಾರ. ಇಂದ್ರನ ಸ್ವರ್ಗವೇ ಧರೆಗೆ ಇಳಿದು ಸಿರಿವಂತಿಗೆ ಬಂದಂತಿತ್ತು. ಮದುವೆ ಮನೆಯಲ್ಲಿ ಎಲ್ಲರದ್ದು ಸಡಗರ ಸಂಭ್ರಮ. ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಿದ್ದಾರೆ. ವರನ ಸ್ವಾಗತಕ್ಕೆ ಸಿದ್ಧತೆ ಭರದಿಂದ ಸಾಗುತ್ತಿದೆ. ವಧು ಸಿಂಗರಿಸಿಕೊಂಡು ಕೋಣೆಯಲ್ಲಿ ಕಾಯುತ್ತಿದ್ದಾಳೆ. ಗೆಳತಿಯರ ಛೇಡಿಸುವಿಕೆ, ಕೀಟ್ಲೆ ಕಿತಾಪತಿಗಳ ಮಧ್ಯೆ ಆಗೊಮ್ಮೆ ಹೀಗೊಮ್ಮೆ ಮುಗುಳ್ನಗುತ್ತಿದ್ದ ಅವಳ ಮನದ ವೇದನೆ ಅಲ್ಲಿ ಬಲ್ಲವರು ಯಾರು? ಅವಳ ಮೌನಕ್ಕೆ ನಾಚಿಕೆಯ ರೂಪ ಕೊಟ್ಟವರು ಆಕೆ ಗೆಳತಿಯರು. ವರನ ದಿಬ್ಬಣ ಬರುವ ಸಮಯ ಮೀರಿದರೂ ಇನ್ನೂ ಯಾರೂ ಬಂದಿಲ್ಲ. ಊರ ಹಿರಿಯರಿಗೆ ಏನೋ ಕೇಡಿನ ಸಂಶಯ. ಆದರೆ ಊರ ಗೌಡರ ಮನೆ ಮದುವೆ ಮಾತನಾಡಲು ಅಂಜಿಕೆ. ಆಗ ಬಂತೊಂದು ಕಾರು. ಎಲ್ಲರೂ ಕಾತರಿಸಿ ನೋಡುವವರೇ ಬಂದಿದ್ದೇನು? ವರನ ಕಡೆಯವರೇ ಅಂದ್ರೆ ಅವರ ತಂದೆ ಹೊಳೆಗಾರಿನ ಪಟೇಲರು. ಆದರೆ ಅವರೊಟ್ಟಿಗೆ ದಿಬ್ಬಣವಿಲ್ಲ, ವರನೂ ಕೂಡ ಇಲ್ಲ. ಸೋತ ಮುಖ ಹೊತ್ತು ಬಂದ ಪಟೇಲರು ಗೌಡರ ಕಾಲಿಗೆ ಬಿದ್ದು ಅಳಲು ಶುರು ಮಾಡಿದರು. ಎಲ್ಲರಿಗೂ ಆಶ್ಚರ್ಯ ಹಾಗೂ ಏನಾಯ್ತೋ ಎಂಬ ಆತಂಕ. ಗೌಡರಿಗಿಂತ ಹಿರಿಯರಾದ ಪಟೇಲರ ಈ ವರ್ತನೆ ಒಂದು ಕ್ಷಣ ಎಲ್ಲರನ್ನೂ ದಿಗಡರನ್ನಾಯಿಸಿತು. ತಕ್ಷಣ ಸಾವರಿಸಿಕೊಂಡು ಗೌಡರು ಪಟೇಲರನ್ನು ಹಿಡಿದೆತ್ತಿ ವಿಷಯ ಏನೆಂದು ಕೇಳಿದರು. ಇಡೀ ಮಂಟಪವೇ ಪಟೇಲರ ಮಾತು ಕೇಳಲು ಕಾತರಿಸಿ ಕಾಯುತ್ತಾ ನಿಂತಿದ್ದಾರೆ. ಮೊದಲು ನನ್ನನ್ನು ಕ್ಷಮಿಸಿ ಚಂದ್ರಕಾಂತ್. ಮಕ್ಕಳು ಹಿರಿಯರ ಮಾತು ಮೀರರು ಎಂಬ ನಂಬಿಕೆ ಇಟ್ಟು ಈ ಮದುವೆ ಪ್ರಸ್ತಾಪ ನಿಮ್ಮ ಬಳಿ ತಂದೆ ನಿಮ್ಮ ಬಂಧು ಆಗಲು ಆಶಿಸಿದೆ. ಆದರೆ ಮಕ್ಕಳು ದೊಡ್ಡವರಾಗಿದ್ದಾರೆ, ಜೊತೆಗೆ ಸ್ವಾತಂತ್ರ್ಯರೂ ಆಗಿದ್ದಾರೆ ಎಂಬುದನ್ನು ಮರೆತು ಬಿಟ್ಟಿದ್ದೆ. ನಿಮ್ಮಂಥ ಸುಶಿಕ್ಷಿತ ಬಂಧುಗಳ ಜೊತೆ ಸಂಬಂಧ ಮಾಡುವ ಯೋಗ್ಯತೆ ನಮಗಿಲ್ಲ. ನಿಮ್ಮ ಮಗಳು ಪುಟಕ್ಕಿಟ್ಟ ಚಿನ್ನ ಅಂತಹ ಚಿನ್ನದ ಪುತ್ತಲಿ ಗೊಂಬೆಯನ್ನು ನಮ್ಮ ಮನೆ ತುಂಬಿಸಿಕೊಳ್ಳಲು ಸಾಧ್ಯವಾಗದ ನಿರ್ಭಾಗ್ಯರು ನಾವು ಎಂದು ಮುಖ ಮುಚ್ಚಿ ಅಳಲು ಶುರು ಮಾಡಿದರು. ಅವರ ಮಾತುಗಳ ತಾತ್ಪರ್ಯ ತಿಳಿಯದ ಪ್ರತಿಯೊಬ್ಬರೂ ಅವರ ಮುಂದಿನ ಮಾತುಗಳಿಗೆ ಕಾಯುತ್ತಿದ್ದರು. ಸ್ವಲ್ಪ ಸುಧಾರಿಸಿ ಪಟೇಲರು ತಮ್ಮ ಮಾತನ್ನು ಮುಂದುವರಿಸಿದರು. ಹರಿಗೆ ಈ ಮದುವೆ ಇಷ್ಟವಿಲ್ಲವಂತೆ. ಅವರು ಬೇರೊಂದು ಹುಡುಗಿಯನ್ನು ಮದುವೆಯಾಗಲು ತೀರ್ಮಾನಿಸಿ ನಮಗೆ ಒಂದು ಮಾತು ಹೇಳದೆ ಪತ್ರ ಬರೆದಿಟ್ಟು ಓಡಿ ಹೋಗಿದ್ದಾನೆ. ಮೊದಲೇ ಈ ವಿಷಯ ನಮಗೆ ತಿಳಿಸಿದರೆ ನಾವು ಇನ್ನೊಂದು ಹೆಣ್ಣಿನ ಬದುಕಲ್ಲಿ ಆಟ ಆಡುವಂತಾಗುತ್ತಿರಲಿಲ್ಲ. ಅವನನ್ನು ಹುಡುಕಿ ಬೈದು ಬುದ್ಧಿ ಹೇಳಿ ಈ ಮದುವೆ ಮಾಡಬಹುದು. ಆದರೆ ಪ್ರೀತಿಯನ್ನು ಒತ್ತಾಯಕ್ಕೆ ಭರಿಸಲು ಸಾಧ್ಯ ಇಲ್ಲ. ಇದರಿಂದ ನಿಮ್ಮ ಮಗಳು ಸಂತೋಷದಿಂದ ಇರಲು ಸಾಧ್ಯ ಇಲ್ಲ. ಹಾಗಾಗಿ ನಿಮಗೆ ವಿಷಯ ತಿಳಿಸಲು ಬಂದೆ. ದಯಮಾಡಿ ನನ್ನನ್ನು ಕ್ಷಮಿಸಿ ಎಂದು ಕೈ ಮುಗಿದು ನಿಂತರು. ಇಡೀ ಮಂಟಪವೇ ಸ್ಮಶಾನ ಮೌನ. ಯಾರಿಗೆ ಏನು ಹೇಳುವುದು, ಹೇಗೆ ಸಂಭಾಳಿಸುವುದು ಎಂದು ಯಾರಿಗೂ ತಿಳಿಯದು. ಸ್ವಲ್ಪ ಸಾವರಿಸಿಕೊಂಡು ಚಂದ್ರಕಾಂತರೇ ಪಟೇಲರಿಗೆ ಕೈ ಮುಗಿದು ಬೀಳ್ಕೊಟ್ಟರು. ನಂತರ ಬಂದು ಸೋಮುವನ್ನು ಕರೆದು ಈ ಮದುವೆ ಯಾವ ಕಾರಣಕ್ಕೂ ನಿಲ್ಲದು. ಸಾನುನ ನೀನೇ ಮದುವೆ ಆಗ್ತೀಯಾ? ನನ್ನ ಮಗಳ ಜೀವನ ಕಾಪಾಡ್ತೀಯಾ? ನನ್ನ ಮಾನ ಉಳಿಸ್ತೀಯಾ ಎಂದು ತಮ್ಮ ನಿರ್ಧಾರ ತಿಳಿಸಿ ಎಲ್ಲರಿಗೂ ಮುಂದಿನ ತಯಾರಿ ಮಾಡಲು ತಿಳಿಸಿ ಸೋಮುವಿನ ಗೆಳೆಯರಿಗೆ ಸೋಮುವನ್ನು ಸಿಂಗರಿಸಲು ಹೇಳಿ ಕಳಿಸಿ ತಾವು ತಮ್ಮ ಪತ್ನಿ ಹಾಗೂ ಮಗಳ ಕೋಣೆಗೆ ಹೋಗ್ತಾರೆ. ಗೌಡರ ಮಾತು ಕೇಳಿ ಸೋಮುವಿಗೆ ಒಂದು ಕ್ಷಣ ತನ್ನ ಹೃದಯ ಬಡಿತ ನಿಂತಂತಾಯಿತು. ಅನುಭವ ತನಗೆ ಬದುಕು ಕೊಟ್ಟ ದೇವರ ಋಣ ತೀರಿಸಲು ಒಂದು ಅವಕಾಶ, ತನಗೆ ಹೊಸ ಜೀವನ ಕೊಟ್ಟ ತನ್ನ ಭಾಗ್ಯ ದೇವತೆಗೆ ಜೀವನ ಸಂಗಾತಿಯಾಗುವ ಅವಕಾಶ. ಆದರೆ ಇದಕ್ಕೆಲ್ಲ ನಾನು ಅರ್ಹನೇ ಎಂಬ ದ್ವಂದ್ವ ಮನಸ್ಥಿತಿಯಲ್ಲಿ ಹಸೆಮಣೆ ಏರುತ್ತಾನೆ. ಇತ್ತ ಕೋಣೆಗೆ ಬಂದ ಗೌಡರು ಪತ್ನಿ ಮತ್ತು ಮಗಳಿಗೆ ವಿಷಯದ ಸೂಕ್ಷ್ಮತೆ ತಿಳಿಸಿ ತಮ್ಮ ನಿರ್ಧಾರ ತಿಳಿಸುತ್ತಾರೆ. ಒಂದು ಕ್ಷಣ ಬೇಸರ ದುಃಖ. ಆದರೂ ಮದುವೆ ನಿಲ್ಲದೆ ಯೋಗ್ಯವರನೇ ತಮ್ಮ ಮಗಳ ಕೈ
ಹಿಡಿತಾ ಇರುವುದು ಎಂದು ತಿಳಿದು ತಾಯಿ ಹೃದಯ ಸಂತೋಷಿಸಿತು. ಶಾರ್ವರಿ ಎಲ್ಲವೂ ಅಯೋಮಯ, ತನ್ನ ಬದುಕಲ್ಲಿ ಏನಾಗುತ್ತಿದೆ ಎಂದೇ ತಿಳಿಯದೆ ಮೌನವಾಗಿ ತಾಯಿ ತಂದೆ ಜೊತೆ ಮಂಟಪಕ್ಕೆ ಬಂದು ಹಸೆಮಣೆ ಏರಿ ಬಾಲ್ಯ ಸಖ ಸೋಮುವಿನ ಮಡದಿಯಾದಳು. ಸೋಮುವಿನ ಪತ್ನಿಯಾಗಿ ಅವನ ಮನೆ ಬೆಳಗಿದಳು. ಆದರೆ ಸರಿತಪ್ಪುಗಳ ಪರಾಮರ್ಶೆ ಇಬ್ಬರಲ್ಲೂ ಇಲ್ಲ. ತಂದೆಯ ಒತ್ತಾಯಕ್ಕೆ ಮಣಿದು ಅವರ ಋಣ ತೀರಿಸಲು ಸೋಮು ತನ್ನನ್ನು ಮದುವೆಯಾಗಿದ್ದಾನೆ. ಅವನಲ್ಲಿ ನನ್ನ ಬಗ್ಗೆ ಒಲವಿಲ್ಲದ ಜೀವನ ಸುಖಮಯ ಹಾಗೂ ನೆಮ್ಮದಿಯಿಂದ ಇರಲು ಹೇಗೆ ಸಾಧ್ಯ? ನನ್ನ ಜೀವನದ ದಿಕ್ಕೇ ಬದಲಾಯಿತು ಎಂದು ಕೋಣೆಯಲ್ಲಿ ಮಲಗಿ ಶಾರ್ವರಿ ಚಿಂತಿಸುತ್ತಿದ್ದರೆ, ಇಷ್ಟಪಟ್ಟು ಸಹಪಾಠಿಯ ಜೊತೆಗಿನ ಬದುಕಿನ ಬಗ್ಗೆ ಸಾವಿರ ಕನಸು ಕಂಡು ಅನಿರೀಕ್ಷಿತ ಘಟನೆಯಿಂದ ಶಾರ್ವರಿ ನನ್ನ ಮದುವೆ ಆಗುವಂತಾಯಿತು. ಅವಳಲ್ಲಿ ನನ್ನ ಬಗ್ಗೆ ಒಲವಿಲ್ಲ. ಸಮಯದ ಕೈಗೊಂಬೆಯಾಗಿ ನನ್ನೊಟ್ಟಿಗೆ ಈ ವಿವಾಹ ಬಂಧನದಲ್ಲಿ ಸಿಲುಕುವಂತಾಗಿದೆ. ನಾನು ಅವಳಿಗೆ ಯಾವುದಕ್ಕೂ ಒತ್ತಾಯ ಮಾಡಬಾರದು. ಅವಳು ಏನೇ ಇದ್ದರೂ ನನಗೆ ಬದುಕು ಕೊಟ್ಟ ಆ ಪುಟ್ಟ ಶಾರ್ವರಿಯೇ ಅವಳು. ಎಂದೆಂದೂ ನಗು ನಗುತ್ತಾ ಬಾಳಬೇಕು. ನನಗೆ ಬದುಕು ಕೊಟ್ಟವಳ ಬದುಕು ನನ್ನಿಂದ ಹಾಳಾಗಬಾರದು ಎಂದು ಯೋಚಿಸುತ್ತಾ ಕುಳಿತಿದ್ದಾನೆ. ಯಾರಿಗೆ ಏನೇ ಆದರೂ ಆ ನೇಸರ ತನ್ನ ಕರ್ತವ್ಯದಿಂದ ವಿಮುಖನಾಗಲಾರ. ಮನ ಬಿಚ್ಚಿ ಮಾತನಾಡದ ಎರಡು ಆತ್ಮಗಳು ಮೌನ ತಾಳಿ ದಿನ ದೂಡುತ್ತಿದ್ದಾರೆ. ಕಾಲ ಯಾರ ಅಪ್ಪನೆಗೂ ಕಾಯದು. ಎಲ್ಲವನ್ನೂ ಕಾಲವೇ ನಿರ್ಧರಿಸಬೇಕು. ಯಾರ ಬದುಕು ಯಾರೆಂದಿಗೂ. ಕೆಲವು ದಿನಗಳ ನಂತರ ಶಾರ್ವರಿ ಮಧ್ಯಾಹ್ನ ಮಲಗಿದಾಗ ಸೋಮುವಿನ ಕೊಠಡಿಯ ಕಪಾಟಿನ ಮೇಲೆ ಎರಡು ಬೆಕ್ಕುಗಳು ಚಿನ್ನಾಟ ಆಡುತ್ತಾ ಗಲಾಟೆ ಮಾಡುತ್ತಿರುತ್ತವೆ. ಅವುಗಳ ಶಬ್ದಕ್ಕೆ ಎಚ್ಚರಾದ ಶಾರ್ವರಿ ಅವನ್ನು ಓಡಿಸಲು ಪ್ರಯತ್ನಿಸಿದಾಗ ಅವು ಓಡಿ ಹೋಗುವ ಅವಸರದಲ್ಲಿ ಕಪಾಟಿನ ಮೇಲಿನ ಒಂದು ಪೆಟ್ಟಿಗೆ ಕೆಳಗೆ ಬೀಳುತ್ತದೆ. ಬೆಕ್ಕುಗಳಿಗೆ ಬೈಯುತ್ತಾ ಆ ಪೆಟ್ಟಿಗೆಯನ್ನು ಎತ್ತಿ ಇಡಲು ಹೋದ ಶಾರ್ವರಿಗೆ ಒಂದು ಡೈರಿ ಕಾಣುತ್ತದೆ. ನೋಡಿ ಕುತೂಹಲಕ್ಕೆ ಪುಟ ತೆರೆದಾಗ ಮೊದಲ ಪುಟದಲ್ಲಿ ನನ್ನೊಲವಿನ ಭಾಗ್ಯ ದೇವತೆ, ನನ್ನ ಹೃದಯ ನಿವಾಸಿನಿ ಎಂದು ಬರೆದಿರುತ್ತದೆ. ಅದನ್ನು ನೋಡಿ ಶಾರ್ವರಿಗೆ ಒಂದು ಕ್ಷಣ ನಿಂತ ನೆಲವೇ ಕುಸಿದಂತೆ ಭಾಸವಾಗುತ್ತದೆ. ಅಂದರೆ ಇದು ಸೋಮುವಿನ ಡೈರಿ. ಅವನು ಬೇರೆ ಯಾರನ್ನು ಮೆಚ್ಚಿದ? ಅಪ್ಪನ ಒತ್ತಾಯಕ್ಕೆ ಋಣ ಸಂದಾಯಕ್ಕೆ ನನ್ನನ್ನು ವಿವಾಹ ಆಗಿದ್ದಾನೆ. ಅವನ ಮನದಲ್ಲಿ ನನಗೆ ಯಾವ ಸ್ಥಾನವೂ ಇಲ್ಲ ಎಂದು ಅವಳ ಮನ ಶೋಕಿಸಿತು. ಅದನ್ನು ಹಾಗೆ ಮುಚ್ಚಿ ಎತ್ತಿಡಲು ಹೋದವಳು ಒಮ್ಮೆ ಅದನ್ನು ತೆಗೆದು ನೋಡಿ ಅವನ ಮನ ಕದ್ದ ಚೋರಿ ಯಾರು ಎಂದು ತಿಳಿದುಕೊಳ್ಳಲಿ ಎಂದು ಯೋಚಿಸಿದಳು. ಛೇ, ನನ್ನದು ಇದೆಂತಹ ಹುಚ್ಚು ಯೋಚನೆ. ಇನ್ನೊಬ್ಬರ ಡೈರಿ ಓದುವುದು ಅಕ್ಷಮ್ಯ ಅಪರಾಧ ಎಂದು ಅವಳ ಮನ ಚುಚ್ಚಿತು. ಆದರೆ ಬುದ್ಧಿ ನೋಡು, ಪರವಾಗಿಲ್ಲ, ಅವನು ನಿನ್ನ ಗಂಡ, ಮೇಲಾಗಿ ಅವನು ನಿನ್ನ ಬಾಲ್ಯದ ಗೆಳೆಯ. ನಿಮ್ಮ ನಡುವೆ ಈ ಮುಚ್ಚುಮರೆ ಎಂಥದ್ದು ಎಂದಿತೋ ಆ ಮಾತು ಯಾಕೋ ಅವಳ ಮನ ಚುಚ್ಚಿತು. ಹೌದು, ನಾನು ಸೋಮುವಿನ ಬಾಲ್ಯ ಗೆಳತಿ. ಅವನು ಒಂದೇ ಒಂದು ಸಾರಿಯೂ ನನ್ನಲ್ಲಿ ಅವನ ಒಲವ ಬಗ್ಗೆ ಹೇಳೇ ಇಲ್ಲ. ಅಂದರೆ ಅವನಿಗೆ ನಾನು ಸಾಮಾನ್ಯ ಗೆಳತಿ ಕೂಡ ಅಲ್ಲ ಎಂದು ಅವಳ ಮನ ಮೂಕವಾಗಿ ರೋಧಿಸಿತು. ಕೆಲ ಸಮಯದ ನಂತರ ಸಾವರಿಸಿಕೊಂಡು ಅವನ ಒಲವಿನ ಗೆಳತಿ ಯಾರೆಂದು ನಾ ತಿಳಿದು ಅವನ ಬದುಕಿಗೆ ಅವಳ ಜೊತೆ ಮಾಡಿ ಅವನ ಬದುಕಿನಿಂದ ನಾನು ಶಾಶ್ವತವಾಗಿ ದೂರ ಸರಿಯಬೇಕು. ಇದೇ ಎಲ್ಲರಿಗೂ ಒಳ್ಳೆಯದು. ಸೋಮುವಿನ ಜೀವನ ಹಾಳು ಮಾಡುವ ಅಧಿಕಾರ ನಮಗಿಲ್ಲ ಎಂದು ಗಟ್ಟಿ ನಿರ್ಧಾರಕ್ಕೆ ಬಂದು ಆ ಡೈರಿ ಓದಲು ಶುರು ಮಾಡ್ತಾಳೆ. ಡೈರಿ ಓದುತ್ತಾ ಹೋದಂತೆ ಶಾರ್ವರಿಯ ಮುಖ ಕಮಲದಂತೆ ಅರಳುತ್ತದೆ. ಅವಳಿಗೆ ಸಂತೋಷಕ್ಕೆ ಹೆಚ್ಚಿದ್ದು ಕುಣಿಯುವಂತೆ ಆಗುತ್ತದೆ. ಅದನ್ನು ನಂಬಲು ಅವಳಿಂದ ಸಾಧ್ಯವಾಗದು. ತಾನು ಓದುತ್ತಿರುವುದು ನಿಜವೋ ಭ್ರಮೆಯೋ ತಿಳಿಯದು. ಸೋಮು, ನಿನ್ನ ಪ್ರೀತಿ ನಿನಗೆ ಖಂಡಿತ ಸಿಗುತ್ತದೆ. ನನ್ನ ಬಾಲ್ಯ ಸ್ನೇಹಿತ, ನನ್ನ ಸೋಮು ಇನ್ನು ತನ್ನ ಜೀವನದಲ್ಲಿ ಯಾವಾಗಲೂ ಸಂತೋಷದಿಂದ ಇರುವಂತಾಗುತ್ತದೆ. ನಾನು ನಿನ್ನ ಕಳೆದು ಹೋದ ಸಂತಸವನ್ನು ನಿನಗೆ ಹಿಂತಿರುಗಿಸಿ ಕೊಡುತ್ತೇನೆ ಎಂದು ರೂಮಿನ ತುಂಬ ಪುಟ್ಟ ಮಗುವಿನಂತೆ ಕುಣಿದಾಡುತ್ತಾಳೆ. ರಾತ್ರಿ ಊಟದ ಸಮಯಕ್ಕೆ ಮನೆಗೆ ಬಂದ ಸೋಮುವಿಗೆ ಶಾರ್ವರಿ ವಿವಾಹಪೂರ್ವ ಶಾರ್ವರಿನ ನೋಡಿದಂತೆ ಭಾಸವಾಗುತ್ತದೆ. ಮನೆ ತುಂಬ ಕಳಕಳಿಯಾಗಿ ಓಡಾಡುವ ಶಾರ್ವರಿಯನ್ನು ಕಣ್ತುಂಬಿಕೊಳ್ಳುವುದು ಅವನಿಗೆ ಹಬ್ಬ. ವಿವಾಹ ನಂತರ ತನ್ನ ಸ್ನೇಹಿತೆ ಯಾವಾಗಲೂ ಏನನ್ನು ಕಳೆದುಕೊಂಡವರಂತೆ ಚಿಂತೆಯಲ್ಲಿ ಮುಳುಗಿದ್ದನ್ನು ಕಂಡು ಅವನ ಮನ ಮರುಗುತ್ತಿತ್ತು. ಆದರೆ ಇಂದು ತನ್ನ ಭಾಗ್ಯ ದೇವತೆ ನಗು ಸಂತೋಷ ಕಂಡು ಅವನ ಮನ ತುಂಬಿ ಬಂತು. ಅವನ ಕಣ್ತುಂಬಿತು. ಸೋಮು, ಬಿಸಿನೀರು ರೆಡಿ ಇದೆ, ಬೇಗ ಫ್ರೆಶ್ ಆಗಿ ಬಾ. ನಾವಿವತ್ತು ಬೆಳದಿಂಗಳ ಊಟ ಮಾಡುವ. ನಿನಗೆ ಬೆಳದಿಂಗಳ ಊಟ ತುಂಬ ಇಷ್ಟ ಅಲ್ವಾ? ನಾನು ಟೆರೆಸ್ ಮೇಲೆ ಎಲ್ಲ ರೆಡಿ ಮಾಡಿದ್ದೇನೆ, ಬೇಗ ಬಾ ಎಂದು ಒಂದೇ ಉಸಿರಲ್ಲಿ ಹೇಳಿ ಸೋಮು, ಬೆಡ್ ಮೇಲೆ ನಿನಗೆ ಬಟ್ಟೆ ಇಟ್ಟಿದ್ದೇನೆ, ಅದನ್ನೇ ಹಾಕಿ ಬಾ ಎಂದು ಆಜ್ಞೆ ಮಾಡಿ ಅವನು ಉತ್ತರಿಸುವ ಮೊದಲೇ ಅಡುಗೆ ಮನೆ ಕಡೆ ಓಡಿದಳು. ಏನಾಗಿದೆ ಇವತ್ತು? ನನ್ನ ಸಾನು ಬೇರೆ ರೀತಿಯಲ್ಲಿದ್ದಾಳೆ. ನಾನೇನಾದರೂ ಕನಸು ಕಾಣ್ತಾ ಇದ್ದೀನಾ ಎಂದು ಸ್ವತಃ ನುಡಿದು ಏನೋ ಒಟ್ಟಿನಲ್ಲಿ ನನ್ನ ಸಾನು ಯಾವಾಗಲೂ ಖುಷಿಯಾಗಿದ್ದರೆ ಅಷ್ಟೇ ಸಾಕು ಎಂದು ರೂಮಿಗೆ ಹೋಗಿ ಸ್ನಾನ ಮಾಡಿ ಸಾನು ತೆಗೆದಿದ್ದ ಬಟ್ಟೆ ತೊಟ್ಟು ಟೆರೆಸ್ ಕಡೆ ಹೊರಟ. ಟೆರೆಸ್ಗೆ ಬಂದ ಸೋಮು ಒಂದು ಕ್ಷಣ
ಅವಕ್ಕಾಗಿ ನಿಂತು ಬಿಟ್ಟ. ಅಲ್ಲಿನ ಅಲಂಕಾರ ನೋಡಿ ಅವನ ಮೂಕ ವಿಸ್ಮಿತ. ಸುತ್ತಲೂ ಬಣ್ಣ ಬಣ್ಣದ ಲೈಟಿಂಗ್ಸ್ ಹಾಕಿ ಅಲ್ಲಲ್ಲಿ ಹಾರ್ಟ್ ಶೇಪ್ ಬಲೂನ್ನಿಂದ ಡೆಕೋರೇಟ್ ಮಾಡಿ ಗುಲಾಬಿ ಹೂಗಳಿಂದ ಅಲಂಕರಿಸಿ ಎಲ್ಲೆಲ್ಲೋ ಸುವಾಸನೆ ಬೀರುವಂತೆ ಸಿಂಗರಿಸಲಾಗಿತ್ತು. ಮಧ್ಯದಲ್ಲಿ ಒಂದು ಟೀಪೈ ಮೇಲೆ ಗುಲಾಬಿ ದಳದಿಂದ ಹಾರ್ಟ್ ಶೇಪ್ ಬರೆದು ಸುತ್ತಲೂ ಕ್ಯಾಂಡಲ್ ಹಚ್ಚಿಟ್ಟು ಎರಡೇ ಕುರ್ಚಿ ಇಟ್ಟು ತಟ್ಟೆ ರೆಡಿ ಮಾಡ್ತಾ ಸೋಮುವಿಗೆ ಬೆನ್ನು ಮಾಡಿ ನಿಂತಿದ್ದಾಳೆ. ಸೋಮುವಿಗೆ ತಾನು ಬೇರೆ ಪ್ರಪಂಚಕ್ಕೆ ಬಂದಂತೆ ಭಾಸವಾಗುತ್ತದೆ. ಸಾನು ಏನಿದು ಎಂದು ಆಶ್ಚರ್ಯದಿಂದ ಕೇಳ್ತಾನೆ. ಯಾಕೆ ಸೋಮು, ಇಷ್ಟ ಆಗಿಲ್ವಾ ಅಂತ ಅನುಮಾನ ವ್ಯಕ್ತಪಡಿಸುತ್ತಾಳೆ. ಅವಳ ಸಪ್ಪೆ ಮುಖ ನೋಡಿ ಸೋಮುಗೆ ಬೇಸರ ಆಗುತ್ತದೆ. ಹಾಗಲ್ಲ ಸೋನು, ನನಗೆ ತುಂಬ ಇಷ್ಟ ಆಯಿತು ಅಂದ ಕೂಡಲೇ ಅವಳ ಮುಖ ಅರಳುತ್ತದೆ. ನನ್ನ ಕುರ್ಚಿಯ ಮೇಲೆ ಕೂರಿಸಿ ಸೋಮು, ಇವತ್ತು ನಾನೇ ನಿನಗೆ ಕೈತುತ್ತು ನೀಡಲಾ ಎಂದು ಬೇಡಿಕೆ ಇಟ್ಟಳು. ಇವಳ ಬೇಡಿಕೆ ಧ್ವನಿ ಕೇಳಿ ಅವನಿಗೆ ಕಸಿವಿಸಿಯಾಗಿ ಸರಿ ಎಂದು ತಲೆ ಅಲ್ಲಾಡಿಸುತ್ತಾನೆ. ಸಾನು ಎಲ್ಲ ಅವನಿಷ್ಟದ ಅಡುಗೆಯನ್ನೇ ಮಾಡಿದಳು. ಭಾಗ್ಯದೇವತೆ ನೀಡಿದ ಕೈತುತ್ತು 2 ತುತ್ತು ಹೆಚ್ಚೇ ಹೊಟ್ಟೆ ಸೇರಿತು. ಅವಳು ತಿನ್ನಿಸಿದಷ್ಟು ಅವ ಬೇಡ ಎನ್ನದೆ ವಿಧೇಯನಾಗಿ ತಿಂದನು. ಮಕ್ಕಳಿಗೆ ಕತೆ ಹೇಳುತ್ತಾ ಊಟ ಮಾಡಿಸುವಂತೆ ಏನೇನೋ ಮಾತನಾಡುತ್ತಾ ಊಟ ಮಾಡಿಸುತ್ತಾ ಇದ್ದರೆ ಅವಳನ್ನೇ ನೋಡುತ್ತಾ ಅವಳು ಕೊಟ್ಟಿದ್ದನ್ನು ಸುಮ್ಮನೆ ತಿನ್ನುವ ಕಾಯಕ ಮಾತ್ರ ಸೋಮುದು. ಅವಳ ಯಾವ ಮಾತು ಅವನ ಕರ್ಣದಾಟವು. ಅವನ ಕಣ್ಣಲ್ಲಿ ಆನಂದ ಬಾಷ್ಪ ಕಣ್ತುಂಬಿ ಹೊರಬರಲು ತಾ ಮುಂದು ನಾ ಮುಂದು ಎಂದು ಪೈಪೋಟಿ ಮಾಡುತ್ತಾ ಯಜಮಾನನ ಆಜ್ಞೆಗಾಗಿ ಕಾಯುತ್ತಿವೆ. ಸಾನು, ನಾನು ನಿನಗೆ ತಿನ್ನಿಸಲಾ ಎಂದು ಅಂಜಿಕೆಯ ಧ್ವನಿಯಲ್ಲಿ ಕೇಳಿದ. ಅವಳು ತಾನು ಕೇಳುತ್ತಿರುವುದು ನಿಜವಾ ಎಂದು ಒಂದು ಕ್ಷಣ ಅವನ ಮುಖ ನೋಡಿ ಹೂ ಎಂದು ತಲೆ ಅಲ್ಲಾಡಿಸಿದಳು. ಅವನು ಅವಳಿಗೆ ತುತ್ತು ನೀಡಿದ. ಅವಳು ಸಂತೃಪ್ತಿಯಿಂದ ಅವ ಕೊಟ್ಟಷ್ಟು ತಿಂದಳು. ಇಬ್ಬರ ಕಣ್ಣಲ್ಲೂ ಸಂತೃಪ್ತಿಯ ಭಾವ. ಅವಳೇ ಮೊದಲು ಹೆಚ್ಚೆತ್ತು, ಇಲ್ಲೇ ಇರು ಸೋಮು, ನಾನು ಇದೆಲ್ಲ ಒಳಗೆ ಇಟ್ಟು ಬರುತ್ತೇನೆ ಎಂದು ಹೋದಳು. ಇತ್ತ ತನಗೆ ಆದ ಸಂತೋಷದ ಕ್ಷಣಗಳನ್ನು ಆ ಬಾಣಚಂದಿರನೊಂದಿಗೆ ಮೆಲುಕು ಹಾಕುತ್ತಾ ನಿಂತಿದ್ದನು. ಎಲ್ಲ ತೆಗೆದಿರಿಸಿ ತನ್ನ ಕೆಲಸ ಮುಗಿಸಿ ಟೆರೆಸ್ ಮೇಲೆ ಬಂದ ಶಾರ್ವರಿ ತಾನು ಗೋಡೆಗೆ ಹೊರಗೆ ಕೂತು ಕಾಲು ಚಾಚಿ ಕುಳಿತು ಸೋಮುವನ್ನು ಕರೆದು ಅವಳ ಪಕ್ಕ ಕೂರುವಂತೆ ಹೇಳಿ ಅವನ ತಲೆ ತನ್ನ ಮಡಿಲಿಗೆ ಹಾಕಿಕೊಂಡು ಅವನ ತಲೆ ಕೂದಲಲ್ಲಿ ಬೆರಳು ಆಡಿಸಿದಳು. ಅವನಿಗೆ ಇದೆಲ್ಲ ಅಯೋಮಯ, ಏನಾಗುತ್ತಿದೆ ಎಂಬ ವಾಸ್ತವ ಕಲ್ಪನೆಯೇ ಇಲ್ಲ. ಎಲ್ಲ ಕನಸಿನಂತೆ. ಸೋಮು, ನಾನು ನಿನ್ನ ಬಾಳಲ್ಲಿ ಏನು ತಕ್ಷಣ ಬಂದ ಪ್ರಶ್ನೆಯಿಂದ ಸ್ವಲ್ಪ ವಿಚಲಿತನಾದ ಸೋಮು, ನೀನು ನನ್ನ ಭಾಗ್ಯ ದೇವತೆ, ನನ್ನ ಪಾಲಿಗೆ ಎಲ್ಲವೂ ನೀನೆ. ಇಂದು ನಾನು ಏನಾಗಿದ್ದರೂ ಅದು ನಿನ್ನ ಭಿಕ್ಷೆ. ಎಲ್ಲೋ ರಸ್ತೆ ಬದಿ ಬಿದ್ದಿದ್ದ ನನ್ನನ್ನು ಮನೆಗೆ ಕರೆತಂದು ಒಂದು ಸುಂದರ ಜೀವನ ರೂಪಿಸಿ ಬದುಕು ಕಟ್ಟಿಕೊಟ್ಟ ದೇವತೆ ನೀನು. ಹೆಚ್ಚಾಗಿ ನನ್ನ ಜೀವದ ಗೆಳತಿ ನೀನು ಎಂದು ಹೇಳುವಾಗ ಅವನ ಧ್ವನಿ ಗದ್ಗದಿತವಾಯಿತು. ಅಷ್ಟೇನಾ ಸೋಮು? ಸೋಮುಗೆ ಏನು ಹೇಳಬೇಕು ತಿಳಿಯದು. ಸುಮ್ಮನೆ ಶಾರ್ವರಿ ಮಡಿಲಲ್ಲಿ ಮುಖ ಮುಚ್ಚಿ ಒಳಗೆ ದುಃಖಿಸಿದನು. ಯಾಕೆ ಸೋಮು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ? ಇದೇನು ಸಾನು ಹೀಗೆ ಕೇಳ್ತಾ ಇದ್ಯಾ? ಏನಾಗಿದೆ ನಿನಗೆ? ನಡಿ, ಚಳಿ ಜಾಸ್ತಿ ಆಗ್ತಾ ಇದೆ, ಮಲಗೋಣ, ನಿನಗೆ ಶೀತ ಆಗುತ್ತೆ ಅಂತ ಮಾತು ಮರೆಸಲು ನೋಡಿದ. ಸಾಕು ಸೋಮು, ಇನ್ನಾದರೂ ನಿನ್ನ ನಾಟಕದ ಮುಖ ಬಡಕಿತ್ತು ಹಾಕಿ ನಿನ್ನ ಮನಸ್ಸಿನ ಮಾತನ್ನು ಹೊರಹಾಕು. ಇನ್ನು ಎಷ್ಟು ದಿನ ಅಂತ ನನ್ನ ಕತ್ತಲೆಯಲ್ಲಿ ಇಡುವ ಪ್ರಯತ್ನ? ನಾನು ನಿನ್ನ ಬಾಲ್ಯದ ಗೆಳತಿ ಅಂತ ಹೇಳಿದೆ ಅಲ್ವಾ? ನನ್ನ ಬಳಿ ಯಾಕೆ ನಿನ್ನ ಒಲವು ಹೇಳಲಿಲ್ಲ? ಅಪ್ಪನ ಒತ್ತಾಯಕ್ಕೆ ನನ್ನ ವಿವಾಹ ಆಗುವ ಅವಶ್ಯಕತೆ ಏನಿತ್ತು? ನಿನ್ನ ಪ್ರೀತಿಗೆ ಮೋಸ ಮಾಡಿ ನನ್ನನ್ನು ಯಾಕೆ ಮದುವೆಯಾದೆ? ನಿನ್ನ ಪ್ರೀತಿಯ ಬಗ್ಗೆ ಒಂದು ಮಾತು ನನ್ನಲ್ಲಿ ಹೇಳಿದಿದ್ರೆ ನಾನು ಇಷ್ಟು ಮೂಕರೋಧನೆ ಅನುಭವಿಸುವ ಪ್ರಮೇಯ ಇರಲಿಲ್ಲ. ಇನ್ನು ನಿನಗೆ ಕೊನೆಯ ಅವಕಾಶ. ನಿನ್ನ ಒಳವಿನ ಗೆಳತಿಯೊಂದಿಗೆ ಸುಖವಾಗಿರು. ನಾನು ನಿನಗೆ ತೊಂದರೆ ಮಾಡಲಾರೆ. ನನ್ನಿಂದ ನನ್ನ ಬಾಲ್ಯ ಸಖನ ಸಂತೋಷಕ್ಕೆ ಯಾವುದೇ ಕುಂದಬಾರದು. ಇಷ್ಟು ಹೇಳುವ ಹೊತ್ತಿಗೆ ಅವಳ ಗಂಟಲ ಸೆರೆ ಉಬ್ಬಿ ಧ್ವನಿ ಗದ್ಗದಿತವಾಯಿತು. ಅವಳ ಮಾತುಗಳನ್ನೇ ಕೇಳುತ್ತಾ ಅವಳ ಮಡಿಲಲ್ಲಿ ಮಲಗಿದ್ದ ಸೋಮು ಗಕ್ಕನೆ ಎದ್ದು ಕೂತು, ಸಾನು, ನೀನು ಏನು ಹೇಳ್ತಾ ಇದ್ಯಾ? ಯಾವ ಪ್ರೀತಿ? ಯಾವ ಹುಡುಗಿ? ನನ್ನ ಬಾಳಲ್ಲಿ ಯಾವ ಹುಡುಗಿ ಪ್ರವೇಶಿಸಿಲ್ಲ. ನನ್ನ ಬಾಲ್ಯದಿಂದ ಇಲ್ಲಿಯವರೆಗೂ ನನಗಿರುವ ಏಕೈಕ ಗೆಳತಿ ನೀನೊಬ್ಬಳೆ. ಅವನ ಮಾತನ್ನು ಅರ್ಧಕ್ಕೆ ತಡೆದು, ಗೆಳತಿ ಮಾತ್ರ ಅಲ್ವಾ ಸೋಮು, ನೀನು ನಿಜವಾಗ್ಲೂ ಯಾರನ್ನು ಪ್ರೇಮಿಸಿಲ್ಲ ಎಂದು ನನ್ನ ಮೇಲೆ ಆಣೆ ಮಾಡು ಎಂದು ಕೈ ಚಾಚುತ್ತಾಳೆ. ಇದೇನು ಹುಚ್ಚು ಸಾನು, ನಿನಗೆ ಇಂದು ಹೀಗೇಕೆ ಮಾಡುತ್ತಿರುವೆ? ಇಲ್ಲ, ನಾನು ಆಣೆ ಮಾಡಲಾರೆ. ಹಾಗಾದರೆ ನೀನು ಒಬ್ಬಳನ್ನು ಪ್ರೇಮಿಸಿದ್ದು ನಿಜ, ನನ್ನ ಹೂವೇ ಸತ್ಯ. ನೋಡು ಸೋಮು, ಯಾರು ಏನು ಎನ್ನುತ್ತಾರೆ ಅನ್ನುವ ಯೋಚನೆ ನಿನಗೆ ಬೇಡ. ಇನ್ನು ಮುಂದೆ ನೀನು ನಿನ್ನ ಒಳವಿನ ಗೆಳತಿಯೊಂದಿಗೆ, ನಿನ್ನ ಪ್ರೀತಿಯೊಂದಿಗೆ ನಿನ್ನ ಮುಂದಿನ ಭವಿಷ್ಯ ಸುಖವಾಗಿರಲಿ. ನೀನು ನನ್ನ ಬಾಲ್ಯ ಸ್ನೇಹಿತ, ನಿನ್ನ ಸುಖ ನನಗೆ ಮುಖ್ಯ. ಇನ್ನು ಏನನ್ನು ಹೇಳುತ್ತಿದ್ದವಳ ಮಾತು ತಡೆದು ಸೋಮು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ನನ್ನ ಕ್ಷಮಿಸು ಸಾನು, ನಾನು ಯೋಗ್ಯತೆಗೆ ಮೀರಿನ ಆಸೆಪಟ್ಟೆ. ಬದುಕು ನೀಡಿದ ಮನೆಯ ಸಂತೋಷ ನನ್ನಿಂದ ಹಾಳಾಗಬಾರದು. ಬದುಕು ನೀಡಿದ ಭಾಗ್ಯ ದೇವತೆಯನ್ನು ಒಳವಿನ ದೇವತೆಯಾಗಿ ಬಯಸಿದ್ದು ನನ್ನ ತಪ್ಪು. ನನ್ನನ್ನು ಕ್ಷಮಿಸು ಎಂದು ಕೇಳಲು ನನಗೆ ಅರ್ಹತೆ ಇಲ್ಲ.
ಹೌದು ಸಾನು, ನಾನು ಪ್ರೇಮಿಸಿದ್ದು ನಿನ್ನನ್ನೇ. ನಿನ್ನ ಮೊದಲ ದಿನ ಕಂಡಾಗಲೇ ನನಗೆ ನೀನು ಹಸಿದ ಹೊಟ್ಟೆ ತುಂಬಿಸಿ ನನ್ನ ಪಾಲಿನ ಅನ್ನಪೂರ್ಣೆಯಾದೆ. ಅನಾಥನಾದ ನನ್ನ ಮನೆಗೆ ಕರೆತಂದು ಒಂದು ಕುಟುಂಬ ಕೊಟ್ಟು ಭಾಗ್ಯ ದೇವತೆಯಾದೆ. ಜೊತೆಗೆ ಕೂಡಿ ಆಡಿ ಕಷ್ಟ ಸುಖ ಕೇಳುವ ಸ್ನೇಹಿತೆಯಾದೆ. ನನ್ನ ಪ್ರತಿ ಹಂತದಲ್ಲೂ ನನ್ನ ಜೊತೆಗಾತಿಯಾದೆ. ಅಂತಹ ನಿನ್ನನ್ನು ಈ ಪಾಮರ ಬಯಸುವುದು ತಪ್ಪು. ಅದು ನನಗೆ ತಿಳಿದು ನಿನ್ನ ಹಾಗೂ ಮನೆಯವರ ನಂಬಿಕೆಗೆ ನಾನು ದ್ರೋಹ ಮಾಡಿದ್ದೇನೆ. ನನ್ನಂತಹ ದುಷ್ಟ ಜೀವಿ ಮತ್ತೊಂದಿಲ್ಲ. ನನ್ನಂಥವನಿಗೆ ಬದುಕಲು ಯೋಗ್ಯತೆ ಇಲ್ಲ ಎಂದು ಎದ್ದು ಅಳುತ್ತಾ ಅವಳ ಪ್ರತಿಕ್ರಿಯೆಗೆ ಕಾಯದೆ ಸರಸರನೆ ಮೆಟ್ಟಿಲು ಹಿಡಿದು ತನ್ನ ಕೋಣೆಗೆ ಓಡಿ ಹೋದ. ಇತ್ತ ಅವನ ಬಾಯಿಂದಲೇ ಅವನಿಗೆ ತನ್ನ ಮೇಲಿನ ಒಲವಸ ಸುದ್ದಿ ತಿಳಿದು ಖುಷಿಯಾಗಿ ಅವನ ಹಿಂಜರಿಕೆಯ ಕಾರಣ ತಿಳಿದು ಹುಚ್ಚು ಸೋಮು ಎಂದು ನಗುತ್ತಾ ರೂಮ್ ಕಡೆ ಹೋಗುತ್ತಾಳೆ. ಇತ್ತ ರೂಮಿಗೆ ಬಂದ ಸೋಮು ಕೋಣೆಯ ಅಲಂಕಾರ ಕಂಡು ಗಾಬರಿಯಾಗಿ ಹಿಂದೆ ತಿರುಗಿದಾಗ ಅಲ್ಲೇ ನಗುತ್ತಾ ನಿಂತ ತನ್ನ ಹೃದಯ ನಿವಾಸಿನಿ ಕಂಡು ಒಂದೆರಡು ಕ್ಷಣಗಳ ಹಿಂದೆ ತಾನು ಅವಳ ತಬ್ಬಿ ಹಿಡಿದಿದ್ದು ನೆನೆಸಿ ನಾಚಿಕೆಯಾಗಿ ತಲೆ ತಗ್ಗಿಸಿ ನಿಲ್ಲುತ್ತಾನೆ. ತಬ್ಬಿಕೊಳ್ಳುವಾಗ ಇಲ್ಲದೇ ಇರುವ ನಾಚಿಕೆ ಇವಾಗ ಯಾಕೋ ಎಂದು ಛೇಡಿಸಿ ಅವನ ಕೈ ಹಿಡಿದು ಕೋಣೆಗೆ ಕರೆದೊಯ್ಯುತ್ತಾಳೆ. ಸೋಮು, ನೀನು ನನ್ನ ಪ್ರೀತಿ ಮಾಡಿದ್ದು ತಪ್ಪಲ್ಲ. ಆದರೆ ಅದನ್ನು ಮುಚ್ಚಿಟ್ಟು ನೀನು ನೋವು ತಿನ್ನುವುದಲ್ಲದೆ ನನ್ನನ್ನು ನೋಯಿಸಿದ್ದು ತಪ್ಪು. ಅದಕ್ಕೆ ನಿನಗೆ ಶಿಕ್ಷೆ ಆಗಲೇಬೇಕು. ಏನು ಹೇಳು ಸಾನು, ನಾನು ಮಾಡಿದ ತಪ್ಪಿಗಾಗಿ ನೀನು ಏನೇ ಶಿಕ್ಷೆ ಕೊಟ್ಟರೂ ನಾನು ಸ್ವೀಕರಿಸುತ್ತೇನೆ. ಮಾತು ತಪ್ಪಬಾರದು. ಖಂಡಿತ ಇಲ್ಲ. ನಾನು ಏನು ಕೇಳಿದರೂ ಕೊಡ್ತೀಯಾ? ಶಿಕ್ಷೆ ಕೊಡು ಅಂದರೆ ಏನು ಕೇಳ್ತೀನಿ ಅಂತ ಇದೆಯಾ? ಹೋ, ಪೆನಾಲ್ಟಿಯನ್ನು ಸರಿ ಹೇಳು. ಏನು ಬೇಕು ಅದೆಷ್ಟೇ ಕಷ್ಟ ಆದರೂ ನೀನು ಕೇಳಿದ್ದು ನಿನಗೆ ತಂದು ಕೊಡ್ತೀನಿ. ಸರಿ, ಆಮೇಲೆ ಆಗಲ್ಲ ಅನ್ನಬಾರ್ದು. ಇಲ್ವೇ ಹೇಳಲ್ಲ. ಕೇಳು. ನಗಬಾರ್ದು. ಇಲ್ಲ ಹೇಳಮ್ಮ. ನನಗೆ ಒಂದು ಮುತ್ತು ಬೇಕು. ಬೇಗ ಹೇಳಿ ತನ್ನೆರಡು ಕೈಯಿಂದ ಮುಖ ಮುಚ್ಚಿದಳು. ಅವಳು ಕೇಳಿದ್ದು ಏನು ಎಂದು ಅವನಿಗೆ ಅರಿವಾಗಲು ಒಂದು ಕ್ಷಣವೇ ಬೇಕಾಯಿತು. ತುಂಟ ಸೋಮು ತನ್ನ ಸಾನುವಿನ ಮನ ಅರಿತು ಒಂದು ಸಲ ತುಂಟಾಟ ಮನಸ್ಸಾಗಿ ಓ ಅಷ್ಟೇನಾ ಎಂದನು. ಅವನಿಗೆ ನಾನು ಹೇಳಿದ್ದು ಅರ್ಥ ಆಗಿದೆಯೋ ಇಲ್ವೋ ಎನ್ನುವ ಗೊಂದಲ ಈಗ ಸಾನುಗೆ. ಸೋಮು, ನಾನು ಏನೇ ಕೇಳಿದೆ ಅಂತ ತಿಳಿತಾ? ನಾಳೆ ಒಂದು ಚಾಕ್ಲೇಟ್ ತಂದುಕೊಡು ಅಂದೆ ಅಲ್ವಾ? ಅವಳಿಗೂ ಕೋಪ ನೆತ್ತಿಗೇರಿತು. ಅವನಿಗೆ ನಗು ತಡೆಯಲಾಗದು. ನಿನ್ನ ತಲೆ, ಚಾಕ್ಲೇಟ್, ಪೆಪ್ಪರ್ಮೆಂಟ್ ಎಲ್ಲ ನೀನೇ ತಿನ್ನು, ನನಗೇನು ಬೇಡ ಅಂತ ಮುಖ ಉಬ್ಬಿಸಿ ತಿರುಗಿ ಕೂತಳು. ಅವಳ ತೀರ ಸನಿಹ ಬಂದು ಅವಳ ಭುಜದ ಮೇಲೆ ಗಡ್ಡ ಊರಿ ನಿಜವಾಗ್ಲೂ ಏನು ಬೇಡ್ವಾ ಎಂದು ಪಿಸು ಧ್ವನಿಯಲ್ಲಿ ಕೇಳಿ ಅವಳ ಕೊರಳ ಒನಪ್ಪಲ್ಲಿ ಒಂದು ಸಿಹಿ ಮುದ್ರೆ ಒತ್ತಿದ. ಮೊದಲ ಚುಂಬನ, ಅವನ ಪಿಸು ಮಾತಿನ ಮಾದಕತೆ, ಅವನ ಬಿಸಿ ಉಸಿರು ಮುಖಕ್ಕೆ ನಡೆದು ಅವಳ ವೈಶಾಖ ಹೆಚ್ಚಾಗಿ ಹುಚ್ಚಾಗಿ ಅವನ ಕಡೆ ತಿರುಗಿ ಅವನನ್ನು ಗಟ್ಟಿಯಾಗಿ ಆಲಿಂಗಿಸಿದಳು. ಅವನು ಕೂಡ ಅವಳನ್ನು ಅವನ ತೋಳಿನಲ್ಲಿ ಬಂಧಿಸಿ ಅವಳು ಕೇಳಿದ ಪೆನಾಲ್ಟಿಗಿಂತ ಹೆಚ್ಚಿನ ಸುಂಕವನ್ನು ಸಂತೋಷದಿಂದಲೇ ಸಂದಾಯ ಮಾಡಿದ. ಅವಳು ಅಷ್ಟೇ ಕಟ್ಟಿದ ತೆರಿಗೆಗೆ ಸರಿಯಾದ ಮರುಶುಲ್ಕ ಸಂದಾಯ ಮಾಡಿ ಅವನಿಂದ ಇನ್ನೂ ಹೆಚ್ಚಿನ ಸುಂಕವನ್ನು ವಸೂಲಿ ಮಾಡಿದಳು. ಹೇಳದೆ ಉಳಿದ ಪ್ರೀತಿ ಉತ್ತುಂಗ ಶಿಖರ ಸೇರಿ